ಸರ್, ಈಗ ವಿರೋಧ ಪಕ್ಷ ಸಂಪೂರ್ಣವಾಗಿ ನಿಷ್ಕ್ರಿಯ ಆಗಿದೆ ಸರ್. ಯಾಕೆಂದ್ರೆ ಆರ್ ಅಶೋಕ್ ಅವರು ಒಂದು ಬಾರಿ ಭೇಟಿ ಕೊಟ್ಟು ಹೋಗಿದ್ದು ಬಿಟ್ರೆ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರು, ಅದು ಕೂಡ ಯಾವುದೂ ಕೂಡ ಸಫಲತೆ ಕಾಣಲಿಲ್ಲ. ವಿರೋಧ ಪಕ್ಷ ಸಂಪೂರ್ಣ ವಿಫಲ ಆಗಿದೆ ಅಂತ ಅನಿಸ್ತಾ ಇದೆಯಾ ಸರ್? ನೋಡಿ, ಯಾವುದ್ರ ಇವತ್ತು ನೀವು ಮೀಡಿಯಾದಲ್ಲಿ ನೀವು ಅವ್ರ ಹೇಳಿಕೆಯನ್ನು ನೀವು ಕೊಟ್ಟಾಗ ಅಲ್ಲಿ ತಳ ಕಮೆಂಟ್ಸ್ ಏನು ಬರ್ತಾವಲ್ಲ, ನೀವು ನೋಡಿಬಿಟ್ರೆ ಅವ್ರು ಆತ್ಮಹತ್ಯೆನೇ ಮಾಡ್ಕೋಬೇಕು. ಮತ್ತೊಂದು ಇದನ್ನೇ ಇಲ್ಲ, ಮತ್ತೊಂದು ಅದೇ ಇಲ್ಲ. ಹೋಗಿ ಒಂದು ಮೆಣಸಿನ ಗಿಡಕ್ಕೆ ಆತ್ಮಹತ್ಯೆ ಮಾಡ್ಕೋಬೇಕು. ನಮ್ಮ ಕಡೆ ಮೆಣಸಿನ ಗಿಡ ಅಂದ್ರೆ ಮೆಣಸಿನ್ಕಾಯಿ ಇದೆಯಲ್ಲ, ಅದಕ್ಕೆ ಆತ್ಮಹತ್ಯೆ ಮಾಡ್ಕೋದಂದ್ರೆ ಒಂದು ಜೋಕ್ ಅದು. ಏನ್ರಿ ಏನು ಮಾತಾಡ್ತಾರೆ ಅವರು? ಇಷ್ಟೆಲ್ಲ ನೋಡಿದ ಮೇಲೆ ಮನುಷ್ಯತ್ವ ಬೇಕಲ್ಲ. ಅಲ್ಲಿಂದ ರೈತರಿಗೆ ಸಂಶಯ ಬರಕ್ಕೆ ಚಾಲು ಆಗ್ತೈತಿ, ಇವ್ರದ್ದು ಇಲ್ಲಿ ಭೂಮಿ ಇದೆ ಅನ್ನತ್ತೆ, ಇವರು ಇದರ ಪಾಲ್ದಾರ ಅದಾರ ಅನ್ನೋ ಸಂಶಯ ಬರ್ತೈತೆ. ನೀವು ಮಾಡುವಂಥ ಡಬಲ್ ಗೇಮ್. ರೈತರ ಮುಂದೊಂದು ಹೇಳ್ತೀರಿ, ಒಂದು ಇಂಚ್ ಕೊಡಬೇಡ ಅಂತ ಹೇಳಿ, ವಿಧಾನಸಭೆಗೆ ಹೇಳ್ತೀರಿ ನಿಮ್ಮ ಏನು ಯೋಜನೆಗೆ ನಮ್ಮದು ಬೆಂಬಲ ಇದೆ ಅಂತ. ನೀವು ಒಂದು ನಿಷ್ಕರ್ಕೆ ಬರ್ಕಂಡು ನೀವು ವಿರೋಧ ಪಕ್ಷ ನೀವೇನಾರು ಹೇಳ್ಯಾರ, ಅವ್ರ BJP ರಾಷ್ಟ್ರೀಯ ಅಧ್ಯಕ್ಷರ ಮನೆ ಹೇಳ್ಯಾರ, ಮನೆ ಬೆಂಗಳೂರಿಗೆ ಬಂದಾಗ ಏನು ಹೇಳ್ಯಾರ ಗೊತ್ತೈತನೋ, ನೀವು ಕಾಂಗ್ರೆಸ್ ವೈಫಲ್ಯ ಆಗೈತೆ ಅಂತ ಹೇಳಿ ನೀವು ಅಧಿಕಾರಕ್ಕೆ ಬರ್ತೀರಿ ಅನ್ನೋಂಥದ್ದು ಭ್ರಮೆಯಿಂದ ಹೊರಗೆ ಬನ್ನಿ ಅಂತ ಹೇಳ್ಯಾರ. ಯಾರು ರಾಷ್ಟ್ರೀಯ ಅಧ್ಯಕ್ಷರು ನಿತಿನ್ ನಬಿ ಅವರು ಮುಂದೆ ಏನು ಹೇಳ್ಯಾರ, ನೀವು ಇಷ್ಟು ಮಾಡೋದ್ರಾಗ ಮೂರನೇ ಶಕ್ತಿ ಉದಯ ಆಗ್ತದೆ ಕರ್ನಾಟಕದಲ್ಲಿ. ತಮಿಳ್ನಾಡದ ಹೆಂಗೆ ವಿಜಯ ಬಂದ, ಯಾರೋ ಬಂದು ಲಾಭ ಹೊಡಿತಾರೆ, ನೀವೊಂದು ಪ್ರಾಮಾಣಿಕವಾಗಿ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೆಲಸ ಮಾಡಿರ್ತಾರೆ. ಇಷ್ಟಾದರೂ ಅವ್ರು ಮಾಡಲಿಲ್ಲ ಅಂದರೆ ಅವರು ಆತ್ಮಹತ್ಯೆ ಮಾಡ್ಕೊಂಡಾಗ ನಾಳೆ ವಿಧಾನಸಭೆಯಲ್ಲಿ ನಾನು ಪ್ರಸ್ತಾಪ ಮಾಡಿದಾಗ ನೋಡೋಣ ಯಾರು ಬೆಂಬಲ ಕೊಡ್ತಾರೆ, ಯಾರು ನನ್ನ ಜೊತೆಗೆ ಎದ್ದು ನಿಲ್ತಾರೆ. ಇವ್ರು ಎಲ್ಲರ ಬಾಣ ಬಯಲಾಗ್ತದೆ. ಗಟ್ಟಿಯಾಗಿ ಅವ್ರು ನಿರ್ಣಯ ತೊಗೋಬೇಕು ವಿರೋಧ ಪಕ್ಷದವ್ರು. ಈಗ ನಂದೇ ಆಸ್ತಿ ಐತೆ ತಿಳ್ಕೊರಿ, ಇಲ್ಲಿ ಇಷ್ಟೆಲ್ಲ ರೈತರು ಅದಾರೆ. ಈ ರೈತರ ಸಲುವಾಗಿ ನಿಮ್ಮ ಆಸ್ತಿ ತ್ಯಾಗ ಮಾಡಿ ನೋಡೋದು, ಎಷ್ಟೋ ಲೂಟಿ ಮಾಡಿರಿ. ಇದು 10-20 ಎಕರೆ ಮಾಡಿರುತ್ತೆ ತಿಳ್ಕೊರಿ, ಬಿಟ್ಟುಬಿಡಿ. ಇಷ್ಟೆಲ್ಲ ರೈತರು ಉಳಿತಾರಲ್ಲ, ಇವ್ರೇನು ಪಾಪ ರೈತರು ಈಗ ತೋರಿಸಿದ್ರಲ್ಲಿ ಅಷ್ಟೆಲ್ಲ ನಾವು ಮೇಲೆ ಹತ್ತಿ ನೋಡಿದೀವಿ. ಅದು ನೋಡಿದ್ರೆ ಅದ್ಭುತ ಒಂದು ಸ್ವರ್ಗ ನೋಡ್ದಂಗೆ ಆಯ್ತು ನಮಗೆ. ಅಂಥದ್ದು ಹಾಳು ಮಾಡ್ಲಿಕ್ಕೆ ಹೋಗ್ಬೇಕಾದ್ರೆ ನಾವೆಲ್ಲ ಜನಪ್ರತಿನಿಧಿಗಳು ನಾವು ನಮ್ಮ ಕಾಲದಲ್ಲಿ ಇಂಥದ್ದಾಯಿತು ನಾವೇನೂ ಪ್ರತಿಭಟನೆ ಮಾಡಲಿಲ್ಲ ಅಂದರೆ ನಮಗೇನು ಮನುಷ್ಯತ್ವ ಐತೇನ್ರಿ? ದುಡ್ಡು ಎಷ್ಟು ಬೇಕು ರೀ ಒಬ್ಬ ಮನುಷ್ಯಗೆ? ನಾನು ರಾಜಕಾರಣಿನೇ ಇದ್ದೀನಿ, ನಾನು 30 ವರ್ಷದ MLA MP MLC ಕೇಂದ್ರ ಮಂತ್ರಿ ಎಲ್ಲ ಆಗಿಲ್ಲ. ಇತಿಮಿತಿ ಬೇಕು ಸಾಕು. ಈಗ ನಾನು ಒಂದು ನಿರ್ಣಯ ಮಾಡಿ, ನಾನು ಮುಂದೆ ನಾನು ಮಕ್ಕಳಿಗೆ ಏನೂ ಮಾಡೋದು ಅವಶ್ಯ ಇಲ್ಲ, ಅಷ್ಟು ದೇವರು ಅವ್ರ ಜೀವನ ನಡೀಲಿಕ್ಕಾಗಿದೆ ಸಾಕು. ಇನ್ನು ದುಡ್ಡು ಲೂಟಿ ಮಾಡಿ ಭ್ರಷ್ಟಾಚಾರ ಮಾಡಿ ವಿದೇಶದಲ್ಲಿ ಆಸ್ತಿ ಮಾಡಿ ಯಾರಿಗೆ ಹೋಗ್ತೈತೆ ರೀ? ವಿದೇಶದಲ್ಲಿ ಆಸ್ತಿ ಎಲ್ಲೆಲ್ಲ ಒಯ್ದೋದೆಲ್ಲ ಆಸ್ತಿ ಮಾಡ್ಯಾರಲ್ಲ ಇವರು ರಾಜಕಾರಣಿಗಳು. ಇಲ್ಲೆಲ್ಲ ಈ ರೈತರನ್ನ ಮಣ್ಣಾಗಿ ಹಾಕಿ ನಿಮ್ಮ ಅವ್ರ ಮುಂದಿನ ಕುಟುಂಬಕ್ಕೆ ಅವ್ರ ಸಂತತಿಗಾರ ಚಲೋ ಆಗ್ತೈತನ್ರಿ. ಅದಕ್ಕೆ ನಾನು ಹೇಳೋದು ಇಷ್ಟೇ, ಇದು ರೈತರ ನ್ಯಾಯಯುತವಾದ ಹೋರಾಟ ಇದೆ. ಇವ್ರ ಅವ್ರ ಜೀವನ ಮರಣ ಪ್ರಶ್ನೆ ಇದೆ. ಹೆಣ್ಮಕ್ಳು ಹೇಳಿದ್ರು ಯಾರು ಬರ್ತಾರೋ ಅವ್ರ ಕಾಲು ಕಡಿತೀವಿ ನಾವು, ಹೆಂಗೆ ಬರ್ತಾರೆ ನೋಡ್ತೀವಿ ನಂತರ ಹೆಣ್ಮಕ್ಳು ಸಹಿತ ಜಾಗೃತಿ ಆಗಿದ್ದಾರೆ ಅಲ್ಲಿ. ಯಾಕಂದರೆ ಹೆಣ್ಮಕ್ಳೇ ಮನೆ ನಡೆಸೋರು. ಹಾಲು ಗೀಲು ಮಾರಿ ದನ ಕರ ಗಂಡಸರು ಪಾಪ ಎಲ್ಲ ಒಕ್ಕಲ್ತನ ನೋಡ್ಕೋತಾರೆ, ಅವ್ರ ಮನೆ ನೋಡ್ಕೋತಾರೆ. ಎಲ್ಲರ ಭಾವನೆ ಬಂದಿದೆ, ನಮ್ಮನ್ನು ನಮ್ಮ ಜೀವನ ಮಾಡ್ಲಿಕ್ಕೆ ಬಿಡಿ, ಇಷ್ಟೇ ಅವ್ರ ಬೇಡಿಕೆ ಇದೆ. ಆ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ತಕ್ಷಣ ಆತ್ಮಾವಲೋಕನ ಮಾಡ್ಕೊಂಡು ಮುಖ್ಯಮಂತ್ರಿಯಾಗಿ ಏನು 5 ಘೋಷಣೆ ಮಾಡಿರಲ್ಲ, ಇದು 7ನೇದೊಂದು ಘೋಷಣೆ ಮಾಡಿ ರೈತರ ಸಲುವಾಗಿ.